ಲೋಕಮಾತೆ ಪಾರ್ವತೀದೇವಿಯನ್ನೇ ಆಶ್ಚರ್ಯದಲ್ಲಿ ಮುಳುಗಿಸಿದ ಆ ಅಂತು ಚಿಕ್ಕದ ರಹಸ್ಯವೇನು? ಪ್ರತಿ ಮಹಿಳೆ ಪ್ರತಿ ತಿಂಗಳೂ ಅನುಭವಿಸುವ ಆ ನರಕ ಸಮಾನವಾದ ವೇದನೆಯ ಹಿಂದೆ ಅಡಗಿರುವ ಭಯಂಕರ ಸತ್ಯವೇನು? ಸಾಕ್ಷಾತ್ ಪರಮಶಿವನೇ ಸ್ವಯಂ ಬಯಲು ಮಾಡಿದ ಆ ಕ್ಷಣದಲ್ಲಿ ಸೃಷ್ಟಿ ಧರ್ಮವೇ ಬದಲಾಗಿತ್ತು ಎಂದು ಪುರಾಣಗಳು ಹೇಳುತ್ತವೆ. ಸ್ನೇಹಿತರೆ, ಪ್ರತಿ ಮಹಿಳೆ ಎದುರಿಸುವ ಋತುಸ್ರಾವವು ಕೇವಲ ಒಂದು ಶಾರೀರಿಕ ಪ್ರಕ್ರಿಯೆಯಷ್ಟೇನಾ, ಅಥವಾ ಇದರ ಹಿಂದೆ ಯುಗಗಳ ಹಿಂದಿನ ಒಂದು ಶಾಪವೂ ಅಡಗಿದೆಯಾ? ಶಾಸ್ತ್ರಗಳು ಏಕೆ ಕೆಲವು ಕಠಿಣ ನಿಯಮಗಳನ್ನು ಸೂಚಿಸಿವೆ? ಆ ನಿಯಮಗಳನ್ನು ಅತಿಕ್ರಮಿಸಿದರೆ ನಿಜವಾಗಿಯೂ ಅನರ್ಥಗಳು ಸಂಭವಿಸುತ್ತವೆಯೇ? ಈ ಪ್ರಶ್ನೆಗಳಿಗೆಲ್ಲ ಉತ್ತರ ತಿಳಿಯಬೇಕಾದರೆ ನಾವು ಕಾಲಗಮನವನ್ನು ಹಿಂದಕ್ಕೆ ತಿರುಗಿಸಿ ದೇವಾದಿದೇವ ಮಹಾದೇವರು ಪಾರ್ವತೀದೇವಿಗೆ ವಿವರಿಸಿದ ಆ ರಹಸ್ಯಗಾಥೆಯೊಳಗೆ ಪ್ರವೇಶಿಸಬೇಕಾಗುತ್ತದೆ. ಈ ಕಥಾಗಮನ ಸತ್ಯಯುಗದಲ್ಲಿ ನಡೆದ ಒಂದು ಭೀಕರ ಸಂಘಟನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಆ ಕಾಲದಲ್ಲಿ ಕಾಲಕೇಯುಡೆಂಬ ಅತ್ಯಂತ ಕ್ರೂರ ರಾಕ್ಷಸನು ತನ್ನ ವಿಪರೀತ ರಾಕ್ಷಸ ಸೈನ್ಯದೊಂದಿಗೆ ಸ್ವರ್ಗಲೋಕದ ಮೇಲೆ ಯುದ್ಧ ಪ್ರಕಟಿಸಿದನು. ಅವನ ಬಲದ ಮುಂದೆ ದೇವತೆಗಳ ಶಕ್ತಿಯೂ ನಿರ್ಬಲವಾಗಿ ಹೋಯಿತು. ಯುದ್ಧ ಭೂಮಿಯೆಲ್ಲ ರಕ್ತದಿಂದ ತುಂಬಿಹೋಯಿತು. ದಿಕ್ಕುಗಳು ಕಂಪಿಸುವಂತೆ ರಾಕ್ಷಸರ ಕೂಗುಗಳು ಮೊಳಗಿದವು. ಕಾಲಕೇಯನ ದಾಳಿಯನ್ನು ತಡೆಯಲಾರದೆ ದೇವತೆಗಳೆಲ್ಲ ಪ್ರಾಣಭಯದಿಂದ ಚೆದರಿಹೋದರು. ಕೊನೆಗೆ ತಮಗೆ ಬೇರೆ ದಾರಿ ಕಾಣದೆ ಬ್ರಹ್ಮದೇವರ ಸನ್ನಿಧಿಗೆ ತಲುಪಿ ರಕ್ಷಿಸುವಂತೆ ಬೇಡಿಸಿದರು. ಆಗ ಬ್ರಹ್ಮದೇವರು ಗಂಭೀರವಾಗಿ ದೇವತೆಗಳನ್ನು ನೋಡಿದರು. ಕ್ಷಣಕಾಲ ಧ್ಯಾನದಲ್ಲಿ ಮುಳುಗಿದ ನಂತರ, ಈ ವಿಪತ್ತನ್ನು ತಡೆಯುವ ಶಕ್ತಿ ಸಾಧಾರಣ ಆಯುಧಗಳಲ್ಲಿ ಇಲ್ಲ. ನೀವು ದಧೀಚಿ ಮಹಾಮುನಿಯ ಆಶ್ರಮಕ್ಕೆ ಹೋಗಿ ಲೋಕಕ್ಷೇಮಕ್ಕಾಗಿ ಆತನು ತನ್ನ ಶರೀರದ ಎಲುಬುಗಳನ್ನು ದಾನ ಮಾಡಿದರೆ ಅವುಗಳಿಂದ ತಯಾರಾಗುವ ದಿವ್ಯಾಯುಧಗಳ ಮೂಲಕವೇ ಕಾಲಕೇಯನನ್ನು ಸಂಹರಿಸಬಹುದು ಎಂದು ಒಂದು ಅದ್ಭುತ ಉಪಾಯವನ್ನು ತಿಳಿಸಿದರು. ಬ್ರಹ್ಮದೇವರ ಆಜ್ಞೆಯಂತೆ ದೇವತೆಗಳೆಲ್ಲ ದಧೀಚಿ ಮಹಾಮುನಿಯ ಬಳಿಗೆ ತಲುಪಿದರು. ದೇವತೆಗಳ ಬಾಧೆಯನ್ನು ಕೇಳಿದ ಮಹರ್ಷಿ ಕ್ಷಣವೂ ಯೋಚಿಸಲಿಲ್ಲ. ಲೋಕ ಕಲ್ಯಾಣಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಲು ಸಿದ್ಧನಾದನು. ಯೋಗಾಗ್ನಿಯಲ್ಲಿ ತನ್ನ ಪ್ರಾಣವನ್ನು ತ್ಯಜಿಸಿ ತನ್ನ ಪವಿತ್ರ ಎಲುಬುಗಳನ್ನು ದೇವತೆಗಳಿಗೆ ದಾನವಾಗಿ ಸಮರ್ಪಿಸಿದನು. ಮಹರ್ಷಿಯ ತ್ಯಾಗವನ್ನು ನೋಡಿ ದೇವತೆಗಳ ಕಣ್ಣುಗಳಲ್ಲಿ ನೀರು ತುಂಬಿತು. ನಂತರ ಆ ದಿವ್ಯ ಎಲುಬುಗಳಿಂದ ವಿಶ್ವಕರ್ಮ ಮಹಾಶಕ್ತಿವಂತ ವಜ್ರಾಯುಧವನ್ನು ನಿರ್ಮಿಸಿದನು. ಆ ವಜ್ರಾಯುಧವನ್ನು ಕೈಗೆ ತೆಗೆದುಕೊಂಡು ದೇವೇಂದ್ರನು ಮತ್ತೆ ಯುದ್ಧರಂಗಕ್ಕೆ ಕಾಲಿಟ್ಟನು. ಆಕಾಶವೆಲ್ಲ ಮಿಂಚುಗಳಿಂದ ತುಂಬಿಹೋಯಿತು. ರಾಕ್ಷಸ ಸೈನ್ಯಗಳು ಗರ್ಜಿಸಿದವು. ದೇವತೆಗಳು ಮತ್ತು ದಾನವರು ಢೀಕೊಂಡ ಆ ಯುದ್ಧ ಭಯಂಕರ ರೂಪ ತಳೆಯಿತು. ಕೊನೆಗೆ ಇಂದ್ರನು ತನ್ನ ಸಮಸ್ತ ಶಕ್ತಿಯನ್ನು ಕೂಡಿಸಿ ದಧೀಚಿ ಮಹರ್ಷಿಯ ಎಲುಬುಗಳಿಂದ ತಯಾರಾದ ವಜ್ರಾಯುಧವನ್ನು ಕಾಲಕೇಯನ ಮೇಲೆ ಪ್ರಯೋಗಿಸಿದನು. ಆ ಈಟಿಗೆ ಆ ರಾಕ್ಷಸನು ಭೂಮಿಯನ್ನು ಕಂಪಿಸುತ್ತಾ ಕುಸಿದು ಬಿದ್ದನು. ದೇವತೆಗಳೆಲ್ಲ ವಿಜಯೋತ್ಸಾಹದಿಂದ ಮೊಳಗಿದರು. ಆದರೆ ಆ ವಿಜಯದ ಹಿಂದೆ ಒಂದು ಭಯಂಕರ ಸತ್ಯ ಅಡಗಿತ್ತು. ಕಾಲಕೇಯನ ದೇಹದಲ್ಲಿ ಒಬ್ಬ ಬ್ರಾಹ್ಮಣನ ಪ್ರಾಣಶಕ್ತಿಯೂ ಇತ್ತು. ಆದ್ದರಿಂದ ಅವನನ್ನು ಸಂಹರಿಸಿದ ಇಂದ್ರನಿಗೆ ಸಾಕ್ಷಾತ್ ಬ್ರಹ್ಮಹತ್ಯಾ ಪಾತಕ ಎಂಬ ಮಹಾಪಾಪವೂ ಅಂಟಿಕೊಂಡಿತು. ಆ ಕ್ಷಣದಿಂದ ದೇವೀಂದ್ರನ ಜೀವನವೇ ಬದಲಾಗಿ ಹೋಯಿತು. ಅವನ ಮುಖದಲ್ಲಿ ಬೆಳಕು ಮಾಯವಾಯಿತು. ಮನಃಶಾಂತಿ ಪೂರ್ತಿಯಾಗಿ ನಾಶವಾಯಿತು. ಎಲ್ಲಿ ನೋಡಿದರೂ ಪಾಪಭಾರವೇ ಕಾಣಿಸಿತು. ಆ ಪಾಪವು ರೂಪದಳೆದು ತನ್ನನ್ನು ಹಿಂಬಾಲಿಸುತ್ತಿರುವಂತೆ ಇಂದ್ರನು ಭಯದಿಂದ ನಡುಗಿದನು. ಸ್ವರ್ಗಾಧಿಪತಿಯಾದ ಇಂದ್ರನೂ ಆ ಪಾಪಭಾರವನ್ನು ತಡೆಯಲಾರದೆ ಕುಗ್ಗಿಹೋದನು. ಕೊನೆಗೆ ಪರಿಹಾರಕ್ಕಾಗಿ ಮತ್ತೆ ಬ್ರಹ್ಮದೇವರ ಸನ್ನಿಧಿಗೆ ತಲುಪಿ ಈ ಮಹಾಪಾಪದಿಂದ ವಿಮುಕ್ತಿ ಪಡೆಯುವ ಮಾರ್ಗವನ್ನು ತೋರಿಸಿ ಎಂದು ಶರಣಾಗಿ ಬೇಡಿದನು. ಆಗ ಬ್ರಹ್ಮದೇವರು ಒಂದು ಕಠಿಣ ಪರಿಹಾರವನ್ನು ತೋರಿಸುತ್ತಾ, ಈ ಮಹಾಪಾಪವನ್ನು ನೀನು ಒಬ್ಬನೇ ಹೊರುವುದು ಸಾಧ್ಯವಿಲ್ಲ. ಇದನ್ನು 4 ಭಾಗಗಳಾಡಿ ವಿಭಜಿಸಿ ಪ್ರಕೃತಿಗೆ ದಾನ ಮಾಡು ಎಂದು ಸೂಚಿಸಿದರು. ಅದರಲ್ಲಿ ಮೊದಲ ಪಾವು ಭಾಗವನ್ನು ಅಗ್ನಿದೇವರು ಸ್ವೀಕರಿಸಿದರು. ಅದಕ್ಕಾಗಿಯೇ ಯಜ್ಞಯಾಗಗಳಲ್ಲಿ ಅಗ್ನಿಗೆ ಆಹುತಿ ನೀಡದವರು ಆ ಪಾಪವನ್ನು ಮೂಟೆಗಟ್ಟಿಕೊಳ್ಳುತ್ತಾರೆ. 2ನೇ ಪಾವು ಭಾಗವನ್ನು ಪವಿತ್ರ ಜಲಕ್ಕೆ ನೀಡಿದರು. ಅದಕ್ಕಾಗಿಯೇ ನದಿಗಳಲ್ಲಿ ಪವಿತ್ರ ಜಲಗಳಲ್ಲಿ ಮಲಮೂತ್ರ ವಿಸರ್ಜಿಸುವವರು ಉಗುಳುವವರು ಆ ಪಾಪವನ್ನು ಹೊರುತ್ತಾರೆ. 3ನೇ ಪಾವು ಭಾಗವನ್ನು ವೃಕ್ಷಗಳಿಗೆ ಹಂಚಿದರು. ಅದಕ್ಕಾಗಿಯೇ ಅಕಾರಣವಾಗಿ ಹಸಿರು ಮರಗಳನ್ನು ಕಡಿಯುವ ಪ್ರತಿಯೊಬ್ಬರಿಗೂ ಆ ಬ್ರಹ್ಮಹತ್ಯಾ ಪಾತಕ ಅಂಟಿಕೊಳ್ಳುತ್ತದೆ. ಇನ್ನು ಮಿಕ್ಕಿದ ಕೊನೆಯ ಪಾವು ಭಾಗವನ್ನು ಸೃಷ್ಟಿಯಲ್ಲಿನ ಸ್ತ್ರೀ ಜಾತಿಯೂ ಸ್ವೀಕರಿಸಿತು. ಅದೇ ಇಂದು ಮಹಿಳೆಯರು ಪ್ರತಿ ತಿಂಗಳೂ ಅನುಭವಿಸುವ ಋತುಕ್ರಮ. ಆ ಬ್ರಹ್ಮಹತ್ಯಾ ಪಾಪದ ಅಂಶದಿಂದಲೇ ಸ್ತ್ರೀಯರು ಆ ಸಮಯದಲ್ಲಿ ತೀವ್ರ ನೋವು ಮತ್ತು ಅಪವಿತ್ರತೆಯನ್ನು ಅನುಭವಿಸುತ್ತಾರೆ ಎಂದು ಶಿವನು ವಿವರಿಸಿದನು. ಈ ಸತ್ಯವನ್ನು ತಿಳಿಯುವ ಕ್ರಮದಲ್ಲೇ ಪಾರ್ವತೀದೇವಿಯ ಮನಸ್ಸಿನಲ್ಲಿ ಒಂದು ಆವೇದನೆ ಹುಟ್ಟಿತು. ಒಮ್ಮೆ ಭೂಲೋಕ ಸಂಚಾರದಲ್ಲಿ
ಒಬ್ಬ ಮನೆಯವಳು ನೆಲಸರಿ ನೋವಿನಿಂದ ವಿಲವಿಲಗುತ್ತಾ ಕಣ್ಣೀರು ಮುನ್ನೀರುಗುತ್ತಾ ರೋದಿಸುವುದನ್ನು ನೋಡಿದ ಅಮ್ಮನವರು ಕರಗಿ ಹೋದರು. ಸೃಷ್ಟಿಕಾರಣಿಯಾದ ಸ್ತ್ರೀಗೆ ಮಾತ್ರ ಏಕೆ ಈ ಶಿಕ್ಷೆ? ಆ ಸಮಯದಲ್ಲಿ ಅವಳನ್ನು ಅಂಟರಾಣಿಯಂತೆ ಏಕೆ ನೋಡಬೇಕು ಎಂದು ನೇರವಾಗಿ ಕೈಲಾಸಪತಿಯನ್ನು ಪ್ರಶ್ನಿಸಿದರು. ಆಗ ಆ ಮೂಕಂಟಿ ಒಂದು ಪುರಾತನ ಕಥೆಯ ಮೂಲಕ ಈ ರಹಸ್ಯದ ಹಿಂದಿನ ಲೋತದ ಅರ್ಥವನ್ನು ವಿವರಿಸಲು ಆರಂಭಿಸಿದರು. ಪೂರ್ವಕಾಲದಲ್ಲಿ ವಿದ್ಯಾನಗರ ಎಂಬ ಪ್ರದೇಶದಲ್ಲಿ ಸುಧರ್ಮ ಎಂಬ ಬ್ರಾಹ್ಮಣನಿದ್ದನು. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯರನ್ನು ಕಳೆದುಕೊಂಡು ಗುರುಕುಲದಲ್ಲಿ ಬೆಳೆದ ಅವನು ವೇದಶಾಸ್ತ್ರಗಳಲ್ಲಿ ಔಪೋಸನಪಟ್ಟ ನಿಷ್ಠಾವಂತ ಬ್ರಾಹ್ಮಣ. ಅವನ ಹೆಂಡತಿ ಸತ್ಯಭಾಮೆಯು ಮಹಾಪತಿವ್ರತೆ. ಒಂದು ದಿನ ಸುಧರ್ಮ ತನ್ನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಜರುಗಿಸಿ ಊರಿನ ಜನರೆಲ್ಲರಿಗೂ ಪಂಚಭಕ್ಷ್ಯ ಪರಮಾನ್ನಗಳೊಂದಿಗೆ ಹೊಟ್ಟೆ ತುಂಬಾ ಭೋಜನ ಹಾಕಿದನು. ಆದರೆ ಆ ಕ್ಷಣವೇ ತನ್ನ ಮನೆಯ ಗುಮ್ಮದ ಹೊರಗೆ ಕಂಡ ದೃಶ್ಯ ಅವನ ರಕ್ತವನ್ನು ಗಡ್ಡಗಟ್ಟಿಸಿತು. ಅಲ್ಲಿ ಒಂದು ನಾಯಿ ಮತ್ತು ಒಂದು ಹಂದಿ ನಿಂತು ಮನುಷ್ಯರ ಭಾಷೆಯಲ್ಲಿ ಮಾತಾಡುತ್ತಿದ್ದವು. ಆ ಪ್ರಾಣಿಗಳು ಬೇರೆ ಯಾರೂ ಅಲ್ಲ, ಗತ ಜನ್ಮಗಳಲ್ಲಿ ಸತ್ತ ಸುಧರ್ಮನ ತಂದೆ ತಾಯಿಯರೇ. ಆ ನಾಯಿ ರೂಪದಲ್ಲಿದ್ದ ತಂದೆಯು ಅನುಭವಿಸುತ್ತಿದ್ದ ವೇದನೆ ಸುಧರ್ಮನ ಕಿವಿಗೆ ಬಿತ್ತು. ನೋಡಿದೆಯಾ, ಇಂದು ನಮ್ಮ ಮಗನ ಮನೆಯಲ್ಲಿ ಎಂತಹ ಘೋರ ನಡೆಯಿತು. ಬ್ರಾಹ್ಮಣರಿಗಾಗಿ ಕಾಯಿಸಿದ ಹಾಲಿನಲ್ಲಿ ಒಂದು ಹಾವು ಬಂದು ವಿಷ ಕಕ್ಕಿತು. ಅದನ್ನು ನೋಡಿ ನಾನೇ ಹೋಗಿ ಆ ಗಿನ್ನೆಯನ್ನು ಪುಡಿಗಟ್ಟಿದೆ. ನನ್ನ ಸೊಸೆ ಅದು ನೋಡಿ ನನ್ನನ್ನು ಕೊಡಲಿಗಳಿಂದ ಚಿತ್ರಹಿಂಸೆ ಮಾಡಿದಳು. ಆ ಏಟುಗಳಿಗೆ ನನ್ನ ದೇಹ ಹಾಳಾಗಿ ನರಕ ಅನುಭವಿಸುತ್ತಿದ್ದೇನೆ ಎಂದು ಆ ನಾಯಿ ರೋದಿಸಿತು. ಆಗ ಹಂದಿ ರೂಪದಲ್ಲಿದ್ದ ತಾಯಿ, ನನ್ನ ಬಾಧೆಯನ್ನು ಯಾರಿಗೆ ಹೇಳಿಕೊಳ್ಳಲಿ? ಇಷ್ಟು ಜನರಿಗೆ ಅನ್ನ ಹಾಸಿದ ನಮ್ಮ ಮಗ ನನ್ನ ಮುಂದೆ ಕನಿಷ್ಠ ಒಂದು ತುತ್ತನ್ನೂ ಹಾಕಲಿಲ್ಲ. ಅವರು ತಿಂದು ಎಸೆದ ಎಂಗಿಲಿ ಎಲೆಗಳಾದರೂ ಹೊರಗೆ ಬೀಳುತ್ತಿದ್ದರೆ ನನ್ನ ಹಸಿವು ತೀರಿಸಿಕೊಳ್ಳುತ್ತಿದ್ದೇನಲ್ಲ ಎಂದು ಕಣ್ಣೀರು ಹಾಕಿದಳು. ತಮ್ಮ ತಂದೆ ತಾಯಿಗಳಿಗೆ ಈ ದುಸ್ಥಿತಿ ಬಂದ ಕಾರಣ ತಿಳಿಯಲು ಸುಧರ್ಮ ತನ್ನ ಗುರು ವಸಿಷ್ಠ ಮಹಾಮುನಿಯನ್ನು ಆಶ್ರಯಿಸಿದನು. ವಸಿಷ್ಠರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ನಿಜವಾದ ರಹಸ್ಯವನ್ನು ಬಿಚ್ಚಿದರು. ಸುಧರ್ಮ, ನಿನ್ನ ತಂದೆ ಗತ ಜನ್ಮಗಳಲ್ಲಿ ಏಕಾದಶಿ ವ್ರತವಿದ್ದರೂ ನಿಯಮ ತಪ್ಪಿ ಭೋಜನ ಮಾಡಿದನು. ಮನೆ ಮುಂದೆ ಬಂದ ಭಿಕ್ಷುಕನನ್ನು ಓಡಿಸಿದನು. ಅಷ್ಟೇ ಅಲ್ಲ, ನೆಲಸರಿಯಲ್ಲಿದ್ದ ನಿನ್ನ ತಾಯಿಯೊಂದಿಗೆ ಶಾರೀರಿಕ ಸಂಬಂಧ ಬೆಳೆಸಿದನು. ಅದಕ್ಕಾಗಿಯೇ ಅವನು ನಾಯಿಯಾಗಿ ಹುಟ್ಟಿದನು. ನಿನ್ನ ತಾಯಿ ಋತುಸ್ರಾವ ಸಮಯದಲ್ಲಿ ಪಾಲಿಸಬೇಕಾದ ಕಠಿಣ ನಿಯಮಗಳನ್ನು ಉಲ್ಲಂಘಿಸಿದಳು. ಆ ಮೈಲಿನಲ್ಲೇ ಅಡುಗೆ ಮಾಡುವುದು, ದೇವರ ಪೂಜೆ ಮಾಡುವುದು, ತುಳಸಿ ಮೊಕ್ಕವನ್ನು ಮುಟ್ಟುವುದು ಮುಂತಾದ ಕೆಲಸಗಳನ್ನು ಮಾಡಿದಳು. ಆ ಪಾಪಕ್ಕಾಗಿಯೇ ಅವಳಿಗೆ ಹಂದಿ ಜನ್ಮ ಪ್ರಾಪ್ತವಾಯಿತು ಎಂದು ವಿವರಿಸಿದರು. ನೆಲಸರಿ ಸಮಯದಲ್ಲಿ ಸ್ತ್ರೀಯರು 3-5 ದಿನಗಳವರೆಗೆ ಏಕೆ ದೂರವಾಗಿರಬೇಕು, ಶಾಸ್ತ್ರಗಳು ಏನು ಹೇಳುತ್ತವೆ ಎಂದು ವಸಿಷ್ಠರು ಮತ್ತು ಶಿವನು ಹೀಗೆ ವಿವರಿಸಿದರು. ಆ 3-4 ದಿನಗಳಲ್ಲಿ ತಲೆಸ್ನಾನ ಮಾಡಕೂಡದು. ಹಾಗೆ ಮಾಡಿದರೆ ಗಂಡನ ಆಯುಷ್ಯ ಕಡಿಮೆಯಾಗುತ್ತದೆ. ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ನಿಷಿದ್ಧ. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಆ ಸಮಯದಲ್ಲಿ ಗಂಡ ಹೆಂಡತಿ ಸಂಗಮಿಸಕೂಡದು. ಅದು ಮಹಾಪಾಪ. 5ನೇ ದಿನ ತಲೆಸ್ನಾನ ಮಾಡಿ ಪವಿತ್ರಳಾದ ನಂತರ 6ನೇ ದಿನ ಬೆಳಗ್ಗೆ ಮೊದಲು ತನ್ನ ಗಂಡನ ಮುಖ ಅಥವಾ ಸೂರ್ಯಭಗವಾನನ್ನು ದರ್ಶಿಸಿಕೊಳ್ಳಬೇಕು. ತನ್ನ ತಂದೆ ತಾಯಿಗಳ ವಿಮುಕ್ತಿಗಾಗಿ ಸುಧರ್ಮ ಗುರು ಹೇಳಿದಂತೆ ಅಮಾವಾಸ್ಯೆಯ ದಿನ ಶ್ರಾದ್ದ ಕರ್ಮಗಳನ್ನು ನೆರವೇರಿಸಿ ಗೋಮಾತೆಗೆ ಭೋಜನ ಹಾಕುವುದರೊಂದಿಗೆ ಅವರಿಗೆ ಆ ಪಶುಜನ್ಮಗಳಿಂದ ಮೋಕ್ಷ ಲಭಿಸಿತು. ಈ ಅದ್ಭುತ ಸತ್ಯವನ್ನು ತಿಳಿದ ಪಾರ್ವತೀದೇವಿಯ ಮುಖದಲ್ಲಿ ತುಂಬಾ ಪ್ರಶಾಂತತೆ ಕಾಣಿಸಿತು. ನೋಡಿದಿರಲ್ಲವೇ, ಇದು ಕೇವಲ ಪುರಾಣಗಾಥೆಯಲ್ಲ, ನಮ್ಮ ಧರ್ಮಶಾಸ್ತ್ರಗಳು ಹೇಳುವ ಜೀವನ ಸತ್ಯ. ಈ ಅಪರೂಪದ ಮಾಹಿತಿ ನಿಮಗಿಷ್ಟವಾದರೆ ಈ ವಿಡಿಯೋವನ್ನು ಖಂಡಿತವಾಗಿ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕಮೆಂಟ್ಗಳಲ್ಲಿ ಹರ ಹರ ಮಹಾದೇವ, ಜೈ ಮಾ ದುರ್ಗಾ ಅನ್ನಪೂರ್ಣ ಎಂದು ಬರೆಯುವುದನ್ನು ಮರೆಯಬೇಡಿ.